ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಬೆಂದೂಸ್ ವ್ಲಾಗ್. ಏನಪ್ಪ ಅಂತ ಹೇಳಿದರೆ, ನಾನು ನೆನ್ನೆ ಸ್ಯಾರಿಗಳನ್ನ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಸ್ಯಾರಿ ಎಲ್ಲ ತೋರಿಸ್ಕೊಂಡು ಹಾಗೆ ಹಬ್ಬದ ತಯಾರಿ ಹೇಗೆ ನಡೀತಾ ಇದೆ ಅಂತೇಳಿ ಈ ವ್ಲಾಗಲ್ಲಿ ನೋಡ್ಬೋದು ನೀವು. ಸೊ ಬೇಗ ಬೇಗ ಸ್ಯಾರಿ ತೋರಿಸ್ಬಿಟ್ಟು ನೆಕ್ಸ್ಟ್ ನಾನು ಪ್ರಿಪ್ರೇಷನ್ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಓಕೆ, ಮೊದಲು ಸ್ಯಾರಿ ಕಲೆಕ್ಷನ್ ತೋರಿಸ್ತೀನಿ. ಓಕೆ, ಫಸ್ಟ್ ಸ್ಯಾರಿ ಇದು ಈ ಒಂದು ಸ್ಯಾರಿ ನಾವು 4 ಸ್ಯಾರಿ ತೊಗೊಂಡಿದ್ವಿ. ಅದರಲ್ಲಿ ನನಗೆ ನನ್ನ ಕೈಯಲ್ಲಿ ಸಿಕ್ಕಿರೋದು 3 ಸ್ಯಾರಿ ಅಷ್ಟೇ ಸಿಕ್ಕಿದೆ. ಇನ್ನೊಂದು ಎಲ್ಲೋ ಇಟ್ಟಿದ್ದೀನಿ, ಅದು ನನಗೆ ಸಿಗ್ತಾ ಇಲ್ಲ. ಸೊ ಇವಾಗ ಪ್ರೆಸೆಂಟ್ ಮೂರಿದೆ. ಅದು 3 ನಿಮ್ಗೆ ತೋರಿಸ್ತೀನಿ. ಓಕೆ, ನೋಡಿ ಈ ಒಂದು ಸ್ಯಾರಿ ಮೆಂತ್ಯ ಕಲರ್ ಅಂತ ಹೇಳ್ತೀವಲ್ಲ, ಆ ಕಲರ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದ್ರದ್ದು ಬೆಲೆ ಬಂದುಬಿಟ್ಟು ಇದು ಹೇಳ್ತೀನಿ. ಇದು 990 ರುಪೀಸ್ ಅಷ್ಟೇ. ನೋಡಿ ತುಂಬ ಚೆನ್ನಾಗಿದೆ. ಕಲರ್ ನೋಡಿ, ಬಾರ್ಡರ್ ನೋಡಿ, ಕಲರ್ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ನನಗಿದು ತುಂಬಾ ಇಷ್ಟ ಆಯಿತು ಅಂತ ತೊಗೊಂಡೆ. ಸೊ ಓಕೆ, ಇದೊಂದು ಸ್ಯಾರಿ. ಓಕೆ, ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಹಾಗೆ ಈ ಸ್ಯಾರಿಗೆ ನಾವು ವೈಟ್ ಬ್ಲೌಸ್ ಕೂಡ ಹಾಕ್ಬೋದು. ನೋಡಿ ವೈಟ್ ಲೈನ್ಸ್ ಇದೆ, ನಾವು ವೈಟ್ ಬ್ಲೌಸ್ ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಕಲರ್ ಕೂಡ ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಮೊಬೈಲಲ್ಲಿ ಸ್ವಲ್ಪ ಶೇಡ್ ಹೈಲೈಟಾಗಿ ಕಾಣಿಸ್ತಾ ಇದೆ, ಅಷ್ಟೊಂದು ಹೈಲೈಟಾಗಿ ಇಲ್ಲ. ಇದು ಸ್ವಲ್ಪ ಲೈಟಾಗೇ ಇದೆ ಈ ಕಲರು. ಇದು ಕೂಡ ತುಂಬ ಚೆನ್ನಾಗಿದೆ. ನೋಡಿ ಬಾರ್ಡರ್ ನೋಡಿ, ತುಂಬ ಚೆನ್ನಾಗಿ. ಇದಕ್ಕೂ ವೈಟ್ ಬ್ಲೌಸ್ ಹಾಕ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲೂ ಕೂಡ ವೈಟ್ ಲೈನ್ಸ್ ಇದೆ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ. ವೈಟ್ ಬ್ಲೌಸ್ ಹಾಕ್ಕೋಬೋದು. ಎಲ್ಲನೂ ನಾರ್ಮಲ್ ಸ್ಯಾರಿನೇ ತೊಗೊಂಡಿದ್ದು. ಓಕೆ, ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ಓಕೆ, ಈ ಒಂದು ಸ್ಯಾರಿ ಪ್ರೈಸ್ ಬಂದುಬಿಟ್ಟು ಇದು 960 ರುಪೀಸ್ ಅಷ್ಟೇ. ನೋಡಿ ಡಿಸ್ಕೌಂಟ್ ಹೋಗಿ ಆಲ್ಮೋಸ್ಟ್ ಎಷ್ಟು ಇರುತ್ತಪ್ಪ, ನನ್ನ ಹತ್ರ ಬಿಲ್ ಕೂಡ ಇಲ್ಲ ಇವಾಗ. ಒರಿಜಿನಲ್ ಪ್ರೈಸ್ ಇಷ್ಟಿದೆ, 990 ರುಪೀಸ್ ಇದೆ. ಸಾರಿ, 960 ರುಪೀಸ್ ಇದೆ. ನೋಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಡೈಲಿ ವೇರ್ಗೆ ಅಥವಾ ಸಿಂಪಲ್ಲಾಗಿ ಏನಾದ್ರು ಫಂಕ್ಷನ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆರಾಮಾಗಿ ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿದೆ. ಓಕೆ, ಈ ಒಂದು ಕಲರ್, ಅದೊಂದು ಕಲರ್. ಓಕೆ, ಅದು ಮೆಂತ್ಯ ಕಲರ್. ಇದೊಂಥರ ಪರ್ಪಲಲ್ಲಿ ಲೈಟ್ ಪರ್ಪಲ್. ಇದು ಆದರೆ ಸ್ವಲ್ಪ ಪಿಂಕ್ ಕಾಣಿಸ್ತಾ ಇದೆ ಅನಿಸುತ್ತೆ. ಆ ಪಿಂಕ್ ಅಲ್ಲ, ಇದು ಲೈಟ್ ಪರ್ಪಲ್. ಇದು ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಮಾತ್ರ ಸಖತ್ತಾಗಿದೆ. ಮೊಬೈಲಲ್ಲಿ ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ತುಂಬ ಚೆನ್ನಾಗಿದೆ. ಯಾವಾಗಾದರೂ ವೇರ್ ಮಾಡಿದಾಗ ನೀವು ನೋಡ್ಬೋದು. ಇದು ಬೆಲೆ ಕೂಡ ಹೇಳಿದೆ ಅಲ್ವಾ. ಓಕೆ, ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಸ್ಯಾರಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ರಾಯಲ್ ಬ್ಲೂ ಅಂತ ಹೇಳ್ತೀವಲ್ಲ, ಆ ಕಲರ್ ಇದು. ನೋಡಿ ಇದಕ್ಕೂ ಕೂಡ ವೈಟ್ ಬ್ಲೌಸ್ ಹಾಕೋಬೋದು. ನೋಡಿ ತುಂಬ ಚೆನ್ನಾಗಿದೆ. ಬಾರ್ಡರ್ ನೋಡಿ, ವಾವ್, ಸಖತ್ತಾಗಿದೆ ನೋಡಿ ಅಲ್ವಾ, ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ವೈಟ್ ಬ್ಲೌಸ್ ಹಾಕೋಬೋದು, ಸಖತ್ತಾಗಿದೆ. ಹಾಗೆ ಹಬ್ಬಕ್ಕೂ ಕೂಡ, ಒಂದು ಹಬ್ಬಕ್ಕೆ ಅಂದರೆ ದೇವ್ರು ಉಡ್ಸೋದು ಒಂದು, ಇನ್ನೆರಡು ನಾವೇ ಉಡ್ಕೊಳೋದು. ಓಕೆ, ಇದ್ರ ಬೇರೆ ಬಂದುಬಿಟ್ಟು ಬೆಲೆ 1550 ರೂಪಾಯಿ. ಈ ಬೆಲೆ ಬಂದುಬಿಟ್ಟು 1550 ರೂಪಾಯಿ. ತುಂಬ ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ಉಟ್ಕೊಂಡಾಗೇ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸೋದು. ಅದು ಫುಲ್ ಸೆಟ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ತುಂಬ ಅಂದರೆ ತುಂಬ ನನಗೆ ತುಂಬಾ ಇಷ್ಟ ಆಯಿತು. ನೋಡಿ ಸಖತ್ತಾಗಿದೆ ಅಲ್ವಾ. ಓಕೆ, ಈ 3 ಸ್ಯಾರಿ. ಹಾಗೆ ಇನ್ನೂ 4 ಸ್ಯಾರಿ ತೊಗೊಂಡಿತ್ತು, ಅದಿನ್ನೂ ಸಿಗಲೇ ಇಲ್ಲ ನನಗೆ. ಸೊ ಹಾಗಾಗಿ 3 ಸ್ಯಾರಿ ತೋರಿಸಿದ್ದೀನಿ. ಸಿಕ್ಕಾಗ ಅದು ತೋರಿಸ್ತೀನಿ. ಓಕೆ, ಈ 4ರಲ್ಲಿ ಒಂದು ಸ್ಯಾರಿ ನಾನು ಉಡುತ್ತೀನಿ, ಹಾಗೆ ಇನ್ನೊಂದು ಸ್ಯಾರಿ ದೇವ್ರಿಗೆ ಉಡಿಸ್ತೀವಿ. ಇನ್ನು ಅಮ್ಮ ಬೇರೆದಿದೆ, ಅವ್ರು ಬೇರೆದು ಉಡ್ಕೊಳ್ತಾರೆ. ಸೊ ಓಕೆ, ಹಾಗೆ ಇನ್ನೊಂದಿದೆ ನಿಮಿಷ. ಇದೊಂದು ಡ್ರೆಸ್ ಮೆಟೀರಿಯಲ್, ನಾನಿನ್ನೂ ಹೊಲ್ಕೊಂಡು ಹಾಕ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಮಧುಬಾನಿ ಡಿಸೈನ್ ಇರುವಂತಹ ಒಂದು ಚೂಡಿ ಪೀಸ್. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು ಅಂತೇಳಿ ತೊಗೊಂಡೆ. ನೋಡಿ ಇದು ಟಾಪ್ ಪೀಸ್, ಹಾಗೆ ಇದು ದುಪ್ಪಟ, ಇದು ಬಂದುಬಿಟ್ಟು ಪ್ಯಾಂಟ್. ಇದಿಷ್ಟು ಬಂದಿದೆ, ತುಂಬಾ ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ತುಂಬ ಇಷ್ಟಪಟ್ಟು ತೊಗೊಂಡೆ. ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗಲೇ ಇಲ್ಲ, ಹಾಗಾಗಿ ಮಾಡಿಲ್ಲ ನಾನು.
ಸೊ ಸ್ಯಾರಿ ಬ್ಲೌಸು ಮಾಡಿಲ್ಲ, ಯಾವುದಾದ್ರೂ ಕಾಂಟ್ರಾಸ್ಟ್ ಬ್ಲೌಸ್ ಇದ್ದರೆ ಹಾಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದಿಷ್ಟು ಈ ಒಂದು ಹಬ್ಬದ ಸ್ಯಾರಿಗಳು. ಓಕೆ, ಮೋಸ್ಟ್ಲಿ ಈ ಸ್ಯಾರಿನೇ ನಾನು ದೇವ್ರಿಗೆ ಉಡಿಸ್ತೀನಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ಈ ಸ್ಯಾರಿ. ಸೊ ಹಾಗಾಗಿ ಇದನ್ನು ದೇವ್ರಿಗೆ ಉಡಿಸ್ತೀನಿ. ಇದು ನೋಡಿ, ನನ್ನ ಬಾರ್ಡ್ರ್ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ. ಬಾರ್ಡ್ರ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ? ಓಕೆ, ಇದಿಷ್ಟು ನಾನು ಹಬ್ಬಕ್ಕೆ ಪರ್ಚೇಸ್ ಮಾಡಿರುವಂತಹ ಸ್ಯಾರಿಗಳಷ್ಟೇ. 4 ತೊಗೊಂಡಿದ್ದೆ, ಅದರಲ್ಲಿ 3 ತೋರಿಸಿದ್ದೀನಿ, ಇನ್ನೊಂದು ಎಲ್ಲಿದೆಯೋ ನನಗೋದ್ರೂ ಗೊತ್ತಿಲ್ಲ. ಸೊ ಇದಿಷ್ಟು ಆಯಿತು. ಸೊ ಬನ್ನಿ ಆಗ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ, ಬೇಗ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಓಕೆ, ಹಲೋ ನಮಸ್ಕಾರ ಎಲ್ರಿಗೂ, ನಾನು ಬಿಂದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ಯಾರಿ ಯಾವ್ಯಾವ ತೊಗೊಂಡಿದ್ದೀನಿ ಅಂತೇಳಿ, ಅದಷ್ಟೇ ಸ್ಯಾರಿ ತೊಗೊಂಡಿರೋದು. ಇನ್ನೂ ಒಂದು ಎಲ್ಲೋ ಇಟ್ಟಿದ್ದೀನಿ, ಮಿಸ್ ಆಗೋಯಿತು, ತೋರ್ಸೋಕ್ಕಾಗಿಲ್ಲ. ಹಾಗೆ ನೆಕ್ಸ್ಟ್ ಯಾವಾಗಾರು ಹಾಕ್ಕೊಂಡಾಗ ನೀವು ನೋಡ್ಬೋದು, ಖಂಡಿತ ನೋಡ್ಬೋದು. ನೋಡಿ, ಇವಾಗ ಎಲ್ಲನೂ ಒಂದು ಬೇಷನ್ ಸಹಾಯದಿಂದ ಎಲ್ಲನೂ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಹೋಗೋದಕ್ಕೆ, ತೋಟಕ್ಕೆ ಹೋಗೋದಕ್ಕೆ. ಅಂದರೆ ಬೆಳಗ್ಗೆ ಎಲ್ಲ ಗಡಿಬಿಡಿ ಅನಿಸುತ್ತಲ್ವ, ಹಾಗಾಗಿ ಎಲ್ಲನೂ ನೈಟೇ ಇಟ್ಕೊಳ್ತಾ ಇದ್ದೀನಿ. ಅಕ್ಷತೆ ಕಾಳು, ಕುಂಕುಮ, ಅರಿಶಿನ, ಇನ್ನು ಗೊತ್ತಿಲ್ಲ ನಿಮಗೆ ಎಲ್ಲ ಏನೇನು ತೊಗೊಂಡು ಹೋಗ್ತೀವಿ ಅಂತೇಳಿ, ಆ ರೀತಿ ಹತ್ತಿ ಹಾರ ಎಲ್ಲನೂ ಏನೇನು ಒಂದೊಂದೇ ನೆನಪು ಬರ್ತಾನು ಅಲ್ಲಿ ಇಟ್ಕೊಂಡಿದ್ದೆ ನಾನು. ದೇವ್ರ ಮೇಲೆ ಒಂದು ಟೇಬಲ್ ಇದೆ ನೋಡಿ, ಅಲ್ಲೆಲ್ಲನೂ ಇಟ್ಕೊಂಡು ಏನು ನೆನಪು ಬರುತ್ತೋ ಅದೆಲ್ಲನೂ ಅಲ್ಲಿ ಇಟ್ಕೊತ ಬಂದೆ, ಬೆಳಿಗ್ಗೆಯಿಂದ ಇಟ್ಕೊತ ಬಂದೆ. ಅದಾದಮೇಲೆ ಸಂಜೆ ಎಲ್ಲ ಆಗಿತ್ತಲ್ಲ, ಹಾಗಾಗಿ ಎಲ್ಲನೂ ಒಂದು ಬೇಷನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಅಲ್ಲಿ ಹೋದ್ಮೇಲೆ ಮತ್ತೆ ವಾಪಸ್ ಬಂದು ಅದನ್ನು ತೊಗೊಳಕ್ಕಾಗಲ್ಲ ನೋಡಿ. ಗಡಿಬಿಡಿ ಮಾಡಿಕೊಂಡು ಅಲ್ಲೋಗಿ ಏನಾದರೂ ಒಂದು ಮರ್ತ್ಬಿಡೋದು, ಮತ್ತೆ ಹೋಗಿ ಅಲ್ಲಿ ಹೋಗ್ಬಿಟ್ಟಿರ್ತೀವಿ, ಸುಸ್ತಾಗಿ ಹೋಗಿರುತ್ತೆ, ಇಲ್ಲಿಂದನೇ ಹೋಗಿರ್ತೀವಿ, ಮತ್ತೆ ಬಂದು ತೊಗೊಂಬರೋಕ್ಕಾಗಲ್ಲ. ಎಷ್ಟೊಂದು ಸಲ ಬೈಸ್ಕೊಂಡ್ಬಿಟ್ಟಿದ್ದೀನಿ, ಅದು ತಂದಿಲ್ಲ ಇದು ತಂದಿಲ್ಲ ಅಂತೇಳಿ. ಥ್ಯಾಂಕ್ ಗಾಡ್ ಈ ಸಲ ಏನೂ ಮರ್ತಿರಲಿಲ್ಲ, ಪ್ರತಿಯೊಂದೂ ನಾನು ಸಾಮಗ್ರಿಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೆ. ಮತ್ತು ಮನೆಗೆ ಬಂದು ತೊಗೊಂಡೋಗೋವಂಥ ಒಂದು ಪರಿಸ್ಥಿತಿ ಬರಲಿಲ್ಲ ಈ ಸಲ. ಅದೊಂದು ಖುಷಿ ಇದೆ ನನಗೆ, ತುಂಬಾ ಖುಷಿ ಇದೆ. ಇನ್ನು ಬಿಡಿ ಹೂವು ಕೂಡ ತೊಗೊಂಬಂದಿದ್ರು, ಅದು ಕೂಡ ಇಡ್ತಾಯಿದ್ದೀನಿ ನೋಡು. ಸೇವಂತಿಗೆ ಹೂವು ಹಾಗೆ ಬಿಡಿ ಹೂವು ತೊಗೊಂಬಂದಿದ್ರು, ರೋಸ್ ತೊಗೊಂಬಂದಿದ್ರು, ಕೆಂಪು ಹಾಗೆ ಹಳದಿ. ಅದು ದೇವರಿಗೆ ಮುಡಿಸಿದ್ದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆವಾಗ ನನಗೇನು ಅನ್ನಿಸ್ತು ಅಂತೇಳಿದ್ರೆ, ನಾನು ಯಾಕೆ 1-2 ರೋಸ್ ಗಿಡಗಳನ್ನ ಮನೆ ಹತ್ರನೇ ಹಾಕ್ಕೋಬಾರ್ದು ಅಂತೇಳಿ ಒಂದು ತಲೆಗೆ ಐಡಿಯಾ ಬಂದಿದೆ. ಖಂಡಿತ ನಾನು ರೋಸ್ ಗಿಡಗಳನ್ನ ಇಷ್ಟರಲ್ಲೇ ನಾನು ಮನೆ ಮುಂದೆ ಹಾಕ್ಕೊಳ್ತೀನಿ. ಅದನ್ನು ನಿಮಗೂ ಕೂಡ ತೋರಿಸ್ತೀನಿ, ನೀವು ಕೂಡ ನೋಡ್ಬೋದು. ತುಂಬ ಇಷ್ಟ ಆಗಿದೆ. ಪೂಜೆ ನೆಕ್ಸ್ಟ್ ನಾನು ಹಾಕ್ತೀನಿ ನೋಡಿ, ಹಬ್ಬದ ಲಾಗು ನೋಡಿ ನೀವು, ಎಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾ ಇತ್ತು. ತುಂಬ ಇಷ್ಟ ಆಯಿತು ನನಗೆ. ದಾಸವಾಳ ಹೂವದಕ್ಕಿಂತ ನಾನು ರೋಸ್ ಇಟ್ಟು ತುಂಬ ಇಷ್ಟ ಆಯಿತು. ಹಾಗಾಗಿ ಇಷ್ಟರಲ್ಲೇ 2 ಗಿಡಗಳನ್ನ ಹಾಕ್ಕೊಳ್ತೀನಿ. 2-3 ಕಲರ್ ರೋಸ್ ಹಾಕ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಇದೆ. ಇಷ್ಟಲ್ಲೇ ಹಾಕ್ಕೊತೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಹಿತ್ತಾಳೆ ಸಾಮಾನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸಾಮಾನ್ಯವಾಗಿ ರಂಗೋಲಿ ಇಟ್ಟು ಹಾಗೆ ಹುಣ್ಸೆಹಣ್ಣು ಬರುತ್ತಲ್ಲ, 2 ಮಿಕ್ಸ್ ಮಾಡಿ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದ್ದೆ ಯಾವ ರೀತಿ ನಾನು ವಾಶ್ ಮಾಡ್ಕೊಳ್ತೀನಿ ಅಂತೇಳಿ. ಹಾಗೆ ಬೆಳ್ಳಿನೂ ಕೂಡ ಅದೇ ರೀತಿಯೇ ನಾನು ವಾಶ್ ಮಾಡ್ಕೊಳ್ಳೋದು. ತುಂಬ ಪಳಪಳ ಅಂತಿತ್ತು. ಹಾಗೆ ನೆಕ್ಸ್ಟ್ ಲಾಗ್ ಅಂದರೆ ಹಬ್ಬದ ಲಾಗ್ ತುಂಬ ಚೆನ್ನಾಗಿದೆ, ನೀವು ನೋಡಬೇಕು, ತುಂಬ ಖುಷಿ ಪಡ್ತೀರಾ. ನಿಮಗೋಸ್ಕರನೇ ಎಲ್ಲನೂ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಎಷ್ಟು ಬೇಗ ನಾನು ಹಾಕ್ತೀನೋ ಅಂತೇಳಿ ನಾನೇ ಕಾಯ್ತಾ ಇದ್ದೀನಿ. ಇದು ಲಾಗ್ ಆಗಿ ನೆಕ್ಸ್ಟ್ ಲಾಗಲ್ಲಿ ನೀವು ತುಂಬ ಚೆನ್ನಾಗಿರೋ ಒಂದು ಒಳ್ಳೊಳ್ಳೆ ವೀಡಿಯೋಸ್ನ ನೀವು ನೋಡಿ ಎಂಜಾಯ್ ಮಾಡ್ಬೋದು, ತುಂಬಾ ಖುಷಿ ಪಡ್ತೀರಾ. ಅಷ್ಟೇ, ಆಲ್ಮೋಸ್ಟ್ ನಾನು ಹಬ್ಬದಲ್ಲಿ 2:45ಗೆ ಎದ್ಬಿಟ್ಟಿದ್ದೆ. ಹಬ್ಬದಲ್ಲಿ ಎಷ್ಟು ಕೆಲಸ ಮಾಡಿದ್ರೂ ಕಡಿಮೆನೇ, ಏನೆಲ್ಲ ಮಾಡಿರ್ತೀವಿ ಇನ್ನೇನೋ ಉಳಿದಿರುತ್ತೆ. ಅಂದರೆ ಸುಮ್ಮನೆ ಕೆಲಸ ಮಾಡ್ತಾನೇ ಇರಬೇಕು. ಹಬ್ಬದಲ್ಲಿ ಹಬ್ಬ ಮುಗಿಯೋವರೆಗೂ ಆ ಕೆಲಸ ಈ ಕೆಲಸ ಇರುತ್ತೆ ನೋಡಿ. ಹಾಗೆ ಅಮ್ಮನೂ ಕೂಡ ಅವ್ರಿಗೇನು ಅಷ್ಟು ತೊಂದರೆ ಕೊಟ್ಟಿಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೂ ನಾನು ಮಾಡಿಬಿಟ್ಟಿದ್ದೆ. ಅವ್ರಿಗೂ ಅಲ್ಲಿ ಅಲ್ಪ ಸ್ವಲ್ಪ ಇದ್ದೇ ಇರುತ್ತಲ್ವ, ನಾನು ಏನೇ ಮಾಡಿದ್ರು ಅವ್ರದ್ದು ಅನ್ನೋದೊಂದು ಏನಾದರೂ ಒಂದು ಕೆಲಸ ಇರುತ್ತೆ, ಅವ್ರು ಆ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ನಾನು ಆದಷ್ಟು ಅವ್ರಿಗೇನೋ ಅಷ್ಟು ಶ್ರಮ ಕೊಡಲ್ಲ ಅಂದ್ಕೊತೀನಿ, ಆದಷ್ಟು ನಾನೇ ಮಾಡಿರ್ತೀನಿ ಎಲ್ಲ ಕೆಲಸನೂ. ಅವ್ರಿಗೂ ಮುಂಚೆಯಿಂದನೂ ಮಾಡಿ ಅಲ್ಲೇ ಸಾಕು ಅಂತ ಅನಿಸಿರುತ್ತೆ. ಇವಾಗ ನಾವು ಕೂಡ ಅವ್ರಿಗೆ ಮಾಡಿ ತೋರಿಸ್ಬೇಕಲ್ವ, ಅವರು ಖುಷಿ ಪಡ್ತಾರೆ, ಬಿಡು ಮಾಡ್ತಾರೆ ಅವರೇನೆ ಅಂತ ಹೇಳಿ ಖುಷಿ ಪಡ್ತಾರೆ. ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಕೆಲಸ ಮಾಡ್ತೀನಿ. ಅವ್ರನ್ನೇ ನಂಬ್ಕೊಂಡು
ಕೂತ್ಕೊಳಲ್ಲ, ಅವ್ರು ಮಾಡಲಿ ಬಿಡಿ, ಅವರು ಹಾಗೆ ಅವರೇ ಮಾಡಲಿ ಅಂತೇಳಿ ಅಂದ್ಕೊಳಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿಬಿಡ್ತೀನಿ. ಅವ್ರಿಗೂ ಖುಷಿಯಾಗುತ್ತೆ ಬಿಡು ಮಾಡ್ತಾರೆ ಅಂತೇಳಿ ಆ ರೀತಿ. ಇನ್ನು ಪಾಯಸ ಅವರೇ ಮಾಡಿದರು. ಅಡುಗೆನೂ ನಾನು ಮಾಡಿದೆ ಸ್ವಲ್ಪ. ಇನ್ನು ಪಾಯಸ ನನಗೆ ಮಾಡೋಕ್ಕೆ ಬರಲ್ಲ ನೋಡಿ, ಅವರೇ ಮಾಡಬೇಕು. ಗೋಧಿ ಪಾಯಸ ನನಗೆ ಬರಲ್ಲ. ಆ ರೀತಿ ಚಿಕ್ಕ ಪುಟ್ಟ ಕೆಲಸಗಳು ಅವ್ರಿಗೂ ಇದ್ದೇ ಇರುತ್ತೆ. ಅವರೂ ಮಾಡ್ತಾಯಿದ್ರು ಹಬ್ಬದಲ್ಲಿ. ತುಂಬ ಖುಷಿಯಿಂದ ಆಯಿತು ಹಬ್ಬ. ಚೆನ್ನಾಗಾಯಿತು. ನೀವು ನೋಡಬೇಕು, ನೆಕ್ಸ್ಟ್ ಲಾಗ್ ಹಾಕ್ತೀನಿ ನೋಡಿ. ಇನ್ನು ನನಗೆ ಹಬ್ಬ ಪೂಜೆ ಆ ರೀತಿ ಏನಾದರೂ ಒಂದು ಇತ್ತು ಅಂತೇಳಿದರೆ ನಾನು ಎಷ್ಟು ಗಂಟೆಗೆ ಬೇಕಾದರೂ ಎದ್ದೇಳ್ತೀನಿ. 1 ಗಂಟೆಗೆ ಎದ್ದು ಕೆಲಸ ಮಾಡು ಅಂತೇಳಿದ್ರು ನಾನು ಮಾಡ್ತೀನಿ. ಅಷ್ಟು ಇಷ್ಟ, ಅಷ್ಟು ಪ್ರಿಯ ನನಗೆ ಪೂಜೆ, ದೇವರು ಇವೆಲ್ಲ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಬೇಕಿದ್ರೆ ನಾನು ನೈಟೆಲ್ಲ ಮಲಗೋಲ್ಲ, ಅಷ್ಟು ಚೆನ್ನಾಗಿ ಭಕ್ತಿಯಿಂದ ನಾನು ಪೂಜೆ, ನೈವೇದ್ಯ ತಯಾರಿ, ಹಬ್ಬದ ತಯಾರಿ ಎಲ್ಲನೂ ಮಾಡ್ಕೊಳ್ತೀನಿ. ನನಗೇನೋ ಪೂಜೆ ಮಾಡಬೇಕು ಅದೆಲ್ಲ ತುಂಬ ಖುಷಿ ನನಗೆ, ಅದೆಲ್ಲ ಮಾಡಬೇಕು ಅನ್ನೋದು. ಹಾಗಾಗಿ ನೈಟ್ ಪೂರಾ ನಿದ್ದೆ ಮಾಡ್ದಂಗೆ ಮಾಡು ಅಂತೇಳಿದ್ರು ನಾನು ಮಾಡ್ತಾ ಇರ್ತೀನಿ. ಅದೇನೋ ಒಂಥರ ಖುಷಿ ನನಗೆ, ಪೂಜೆ ಮಾಡಬೇಕು ಹಾಗೆ ಅಂತ. ಅದು ಹೇಳೋಕ್ಕೆ ಕೂಡ ಬರ್ತಾಯಿಲ್ಲ, ಎಕ್ಸ್ಪ್ರೆಸ್ ಕೂಡ ನನ್ನ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್, ಪ್ರಿಪ್ರೇಷನ್ ವ್ಲಾಗ್ ಆಗಿತ್ತು. ಹಾಗೆ ಸ್ಯಾರಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಖಂಡಿತ ಬರೋ ದಿನಗಳಲ್ಲಿ ತುಂಬ ಒಳ್ಳೊಳ್ಳೆ ವ್ಲಾಗ್ಸ್ನ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೋಸ್ಕರ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಸೊ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.